ಗೋಪಾಲಪುರದಲ್ಲಿ ವಾಸ ಮಾಡುವ ಪ್ರಜೆಗಳು ಎಲ್ರು ಕೂಡ ಹಾಲ್ ವ್ಯಾಪಾರ ಮಾಡಿ ಅವ್ರ ಜೀವನಾನ ಸಾಗಿಸ್ತಾ ಇದ್ರು. ಒಬ್ಬೊಬ್ರು ಮನೆಯಲ್ಲೂ ಕೂಡ ಒಂದ್ ಹಸುನಾದ್ರೂ ಖಂಡಿತ ಇರ್ತಾ ಇತ್ತು. ಅವರೆಲ್ರು ಕೂಡ ಅವ್ರ ಹತ್ರ ಇರುವ ಹಸುಗಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ರು. ಆ ಹಸುವಿನ ಹಾಲನ್ನ ಕರೆದು ಅದನ್ನ ಪಟ್ಟಣದಲ್ಲಿರುವ ವ್ಯಾಪಾರಿಗಳಿಗೂ ಇಲ್ಲಾಂದ್ರೆ ಹಾಲು ಡಿಪೋಗಳಿಗೂ ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ರು. ಹಾಗೆ ಹಣ ಸಂಪಾದನೆ ಮಾಡಿ ಅವರೆಲ್ರೂ ಸಂತೋಷವಾಗಿ ಬಾಳ್ತಾ ಇದ್ರು. ಅದೇ ಊರಿನಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನ ಹತ್ರನೂ ಕೂಡ ಮನೆಯಲ್ಲಿ ಸುಮಾರು ಹಸುಗಳಿತ್ತು. ಅವನು ಕೂಡ ಹಾಲ್ ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದ. ಇಲ್ ನೋಡು ಗೌರಿ, ಹಸುವಿಗೆ ಹುಲ್ಲು ಕೊಟ್ಟೋ ಇಲ್ವಾ? ಮೊದಲೇ ಬಿಸಿಲು ಜಾಸ್ತಿ ಇದೆ. ನಾವು ಊಟ ಮಾಡೋದಿದ್ರೆ ತುಂಬಾ ಸುಸ್ತಾಗುತ್ತೆ. ಪಾಪ ಅದು ಕೂಡ ಹಾಗೇ ತಾನೆ. ನೀವು ನನಗೆ ಇಷ್ಟೆಲ್ಲ ಹೇಳ್ಬೇಕಾರಿ? ನೀವು ಹಾಲು ಮಾರ್ಲಿಕ್ಕೆ ಹೊರಗೆ ಹೋದಾಗನೇ ನಾನು ಹಸುವಿಗೆ ಆಹಾರ ಕೊಟ್ಟೆ. ಹಾಗೇನೆ ಒಂದು 10 ನಿಮಿಷ ಹಿಂದೇನೆ ನಾನದಕ್ಕೆ ನೀರು ಕೊಟ್ಟೆ. ಇವಾಗ ಅದು ನಿದ್ರೆ ಮಾಡಿರುತ್ತೆ. ಒಳ್ಳೆ ಕೆಲಸ ಮಾಡಿದೆ. ಅದು ಕೇವಲ ಪ್ರಾಣಿ ಮಾತ್ರ ಅಲ್ಲ, ನಮ್ಮ ಪಾಲಿನ ದೇವತೆ. ಅದು ಇರೋದ್ರಿಂದನೇ ನಾವು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ. ಹಾಗೆ ಕನಕಯ್ಯ ಹಾಗೂ ಗೌರಿ ಇಬ್ರು ಮಾತಾಡ್ತಾ ಇದ್ರು. ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಭಕ್ತನಾಗಿದ್ದ. ಹೀಗಿರುವಾಗ ಒಂದಿನ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಹೋಗುವ ದಾರಿಯಲ್ಲಿ ಅವನು ವೀರಯ್ಯನನ್ನ ನೋಡ್ದ. ಇಲ್ ನೋಡು ಕನಕಯ್ಯ, ನಿನಗೆ ನನ್ನ ಹಸು ಗೊತ್ತು ತಾನೆ? ಅದೇ ಕಲ್ಯಾಣಿ. ಅದಕ್ಕೆ ಹುಷಾರಿಲ್ಲ. ಅದರಿಂದ 4 ದಿನದಿಂದ ಹಾಲು ಕೊಡಲಿಲ್ಲ. ಅದನ್ನು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು. ಆದರೆ ನನ್ನ ಜೊತೆ ಹಣ ಇಲ್ಲ. ಅಯ್ಯೋ ಹೌದಾ? ಹುಷಾರಿಲ್ದ ಹೋದ್ರೆ ನಮಗೆ ಆಗೋದಿಲ್ಲ. ಆ ಹಸು ಮಾತ್ರ ಹೇಗೆ ತಡ್ಕೊಳ್ಳುತ್ತೆ? ತಗೋ, ಮೊದಲು ಈ ಹಣ ತಗೊಂಡು ಹಸುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ಹಾಗೆ ಕನಕಯ್ಯ ಕೊಟ್ಟ ಹಣದಲ್ಲಿ ವೀರಯ್ಯ ಹುಷಾರಿಲ್ದೇ ಇರುವ ಅವನ ಹಸುನ ಕರ್ಕೊಂಡು ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆಗೆ ಹೋದ. ಅಲ್ಲಿ ಡಾಕ್ಟರ್ ಹಸುವಿಗೆ ವೈದ್ಯನೂ ಮಾಡಿದ್ರು. ಹಾಗೇನೆ ಔಷಧಿನೂ ಬರೆದ್ಕೊಟ್ರು. ಹಾಗೆ ಕನಕಯ್ಯ ತನ್ನ ಹಸುನ ಕರ್ಕೊಂಡು ಊರಿಗೆ ಅಲ್ಲಿಂದ ವಾಪಸ್ ಬರ್ತಾ ಇದ್ದ. ರಾತ್ರಿ ಸಮಯ ಆಗಿದ್ರಿಂದ ಕನಕಯ್ಯ ಹಾಗೂ ಅವನ ಹಸು ಇಬ್ರು ಕೂಡ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರು. ತುಂಬಾ ಕತ್ತಲಾಯ್ತು. ನನಗೂ ಕೂಡ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ನನ್ನ ಸಹಾಯಕ್ಕೆ ನನ್ನ ಹೆಂಡತಿನ ಕೂಡ ಕರ್ಕೊಂಡ್ಬಂದಿದ್ರೆ ಚೆನ್ನಾಗಿರ್ತಿತ್ತು. ಕಲ್ಯಾಣಿ ಹಸುವನ್ನು ಮನೆಗೆ ಕರ್ಕೊಂಡೋಗ್ಲಿಕ್ಕೆ ಸಹಾಯ ಮಾಡಿರ್ತಾಳೆ. ಹಾಗೆ ವೀರಯ್ಯ ಅವನ ಹೆಂಡತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ವೀರಯ್ಯನ ಹೆಂಡತಿಯಾದ ಸುಲೋಚನಾ ಅವನ ಹತ್ರ ಬಂದ್ಲು. ಸುಲೋಚನಾ ಬಂದಿದ್ದನ್ನ ನೋಡಿ ವೀರಯ್ಯ ತುಂಬಾನು ಆಶ್ಚರ್ಯಪಟ್ಟ. ಏನ್ರಿ ಇದು? ಹೀಗೆ ಮರದ ಹತ್ರ ಕೂತ್ಕೊಂಡಿದ್ದೀರಾ? ನಿಮ್ಗೋಸ್ಕರ ನಾನು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ. ಇಷ್ಟೊತ್ತಾಗಿ ನೀವು ಬಂದಿಲ್ಲ ಅಂತ ನಿಮ್ನ ಹುಡ್ಕೊಂಡು ನಾನೇ ಬಂದೆ. ಸರಿ ಬನ್ನಿ ಮನೆಗೆ ಹೋಗೋಣ. ಹಾಗೆ ಹೇಳಿ ಸುಲೋಚನಾ ಹಸುವಿನ ಕುತ್ತಿಗೆಯಲ್ಲಿದ್ದ ಹಗ್ಗ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ಲು. ಈಗಾಗ್ಲೇ ತುಂಬಾನೇ ಸುಸ್ತಾಗಿದ್ದ ವೀರಯ್ಯ ಕೂಡ ಸುಲೋಚನಾ ಹಿಂದೆನೆ ನಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಯಾರೋ ಅಳುವ ಶಬ್ದ ಅವ್ರಿಗೆ ಕೇಳಿಸ್ತು. ಅರೆ, ಈ ಸಮಯದಲ್ಲಿ ಯಾರು ಅಳ್ತಾ ಇರೋದು? ಸುಲೋಚನಾ, ನಿನಗೆ ಅಳುವ ಶಬ್ದ ಕೇಳ್ತಾ ಇದೆಯಾ? ಹೌದು ರೀ, ನನಗೂ ಕೂಡ ಯಾರೋ ಅಳುವ ಶಬ್ದ ಕೇಳಿಸ್ತಾ ಇದೆ. ಈ ಸಮಯದಲ್ಲಿ ಯಾರ್ರೀ ಅಳ್ತಾ ಇರೋದು? ಹಾಗಂತ ಸುಲೋಚನಾ ಹಾಗೂ ವೀರಯ್ಯ ಇಬ್ರು ಹುಡುಕಿ ನೋಡಿದ್ರು. ಆದ್ರೆ ಅಲ್ಲಿ ಯಾರೂನೂ ಇಲ್ಲ. ಆದ್ರಿಂದ ಅವ್ರ ಪಾಡಿಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದಾಗ ಒಬ್ಳು ಆಕೆ ಕೊಳದ ಹತ್ರ ಕೂತ್ಕೊಂಡು ಅಳ್ತಾ ಇದ್ರು. ಯಾರೋ ಹೆಂಗ್ಸುರಿ ಆ ಕೊಳದ ಹತ್ರ ಕೂತ್ಕೊಂಡು ಅಳ್ತಾ ಇದ್ದಾರೆ. ನೀವಿಲ್ಲೇ ನಿಂತಿರಿ, ನಾನು ಏನು ವಿಚಾರ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ಒಬ್ಳೇ ಹೋಗೋದು ಸರಿಯಿಲ್ಲ. ನಿನ್ ಜೊತೆಗೆ ನಾನು ಕೂಡ ಬರ್ತೀನಿ, ಬಾ. ಹಾಗಂತ ಹೇಳಿ ಸುಲೋಚನಾ ವೀರಯ್ಯ ಇಬ್ರು ಆ ಕೊಳದ ಹತ್ರ ಕೂತ್ಕೊಂಡಿದ್ದ ಆಕೆ ಹತ್ರ ಹೋಗಿ ಅವಳ ಹೆಗ್ಲಲ್ಲಿ ಕೈಯಿಟ್ಟ ತಕ್ಷಣ ಆಕೆ ಒಂದು ದೆವ್ವವಾಗಿ ಬದಲಾದ್ಲು. ಹಾಗೆ ಆ ಭಯಂಕರವಾದ ದೆವ್ವ ಗಾಳಿಯಲ್ಲಿ ಹಾರ್ಕೊಂಡು ಕಲ್ಯಾಣಿ ಹಸುವಿನ ಹತ್ರ ಬಂತು. ಒಂದೇ ಒಂದು ಕ್ಷಣದಲ್ಲಿ ಆ ದೆವ್ವನೋ ಕಲ್ಯಾಣಿ ಹಸುನೋ ಅಲ್ಲಿಂದ ಮಾಯವಾದ್ರು. ಸುಲೋಚನಾ ಹಾಗೂ ವೀರಯ್ಯ ಇಬ್ರು ಹಸು ಎಲ್ಲಿದೆ ಅಂತ ಹುಡುಕ್ತಾ ಇದ್ರು. ಎಷ್ಟೇ ಹುಡುಕಿದ್ರು ಅವರಿಗೆ ಹಸು ಸಿಗ್ಲೇ ಇಲ್ಲ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಅವರಿಬ್ರು ಊರೊಳಗಡೆ ಹೋಗಿ ಊರಿನವರ ಹತ್ರ ಏನಾಡಿತು ಅನ್ನೋದನ್ನ ಹೇಳಿದ್ರು. ಅರೆ, ಆಶ್ಚರ್ಯವಾಗಿದೆ. ಹಸು ಹೇಗೆ ಮಾಯವಾಯ್ತು? ಅದು ಹೇಗೆ ಸಾಧ್ಯ? ಬಾವಿ ಹತ್ರ ಒಂದು ಹೆಂಗ್ಸು ಕೂತ್ಕೊಂಡು ಅಳ್ತಾ ಇತ್ತು. ನಾನು ಅವರ ಬಳಿ ಹೋದೆ. ಆ ಹೆಂಗ್ಸು ಒಂದೇ ಸಲ ಹಾರಿ ಬಂದು ಹಸುವಿನ ಬಳಿ ನಿಂತ್ಕೊಂಡ್ರು. ಒಂದೇ ಸಲಕ್ಕೆ ಆ ಹಸು ಮತ್ತು
ಆ ದೆವ್ವದ ರೂಪದಲ್ಲಿ ಇದ್ದ ಹೆಂಗಸು ಮಾಯವಾದ್ರು. ನಮಗೆ ಅಂತ ಇರೋದು ಒಂದೇ ಒಂದು ಹಸು. ಇವಾಗ ಆ ಕಲ್ಯಾಣಿ ಹಸು ಎಲ್ಲಿದೆಯೋ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಹಾಗೆ ಸುಲೋಚನಾ ವೀರಯ್ಯ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅವರ ಪರಿಸ್ಥಿತಿಯನ್ನ ನೋಡಿ ಊರಿನವರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಆದ್ರೆ ಅವ್ರಿಗೆ ಭಯನೂ ಉಂಟಾಯಿತು. ಮರುದಿನ ಬೆಳಿಗ್ಗೆ ಯಾವಾಗ್ಲೂ ತರ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವ್ರ ಹತ್ರ ಈ ರೀತಿ ಬೇಡ್ಕೊಂಡ. ಸ್ವಾಮಿ, ಆ ವೀರಯ್ಯ ಪಾಪ, ಅವನ ಹಸು ಕಾಣ್ತಾನೇ ಇಲ್ಲ. ಅವನು ತುಂಬ ದುಃಖದಲ್ಲಿದ್ದಾನೆ. ಪಾಪ, ಆ ಹಸುವನ್ನೇ ನಂಬಿ ಜೀವನ ಮಾಡ್ತಾ ಇದ್ದ. ಗೋವಿಂದ, ನೀನೇ ಆ ಹಸುವನ್ನು ಕಾಪಾಡ್ಬೇಕಪ್ಪ. ಹಾಗೆ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ. ಕನಕಯ್ಯನ ಮನೆಯ ಪಕ್ಕದಲ್ಲೇ ಸುಜಾತಮ್ಮ ಅನ್ನುವ ಒಬ್ರು ಆಕೆ ಇದ್ರು. ಅವ್ರ ಹತ್ರನೂ ಹಾಲು ಕೊಡುವ ಒಂದು ಹಸು ಇತ್ತು. ಆ ವೀರಯ್ಯ ಸುಲೋಚನ ಮಾತು ಕೇಳಿದಾಗಿಂದ ನನಗೂ ಕೂಡ ತುಂಬಾನೇ ಭಯ ಆಗ್ತಿದೆ. ನನ್ನ ಹಸುಗೂ ಏನಾಗುತ್ತೆ ಅಂತ ಭಯ ಆಗ್ತಿದೆ. ಹಾಗಂತ ಸುಜಾತಮ್ಮ ಅವರ ಹಸುವಿನ ಹತ್ರ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಆವಾಗ ಒಬ್ಳು ಸ್ತ್ರೀ ನೀರ್ ಬೇಕು ಅಂತ ಕೇಳ್ಕೊಂಡು ಸುಜಾತ ಮನೆಗೆ ಬಂದ್ಲು. ಯಾರಮ್ಮ ನೀನು? ಇದುವರೆಗೆ ಈ ಊರಲ್ಲಿ ನಿನ್ನ ನೋಡ್ಲೇ ಇಲ್ಲ. ಮುಖ ಪರಿಚಯ ಇದ್ರೆ ಮಾತ್ರ ನೀರ್ ಕೊಡ್ತೀರಾ? ದಯವಿಟ್ಟು ನನ್ಗೆ ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡಿ. ಹಾಗಂತ ಆ ಸ್ತ್ರೀ ಕೇಳ್ದಾಗ ಸುಜಾತಮ್ಮ ಮನೆಯೊಳಗಡೆ ಹೋಗಿ ಕುಡಿಯಕ್ಕೆ ನೀರನ್ನ ತಗೊಂಡ್ ಬಂದು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಆ ಸ್ತ್ರೀ ಇಲ್ಲ. ಆ ಸ್ತ್ರೀ ಮಾತ್ರವಲ್ಲ, ಸುಜಾತಮ್ಮನ ಹಸು ಕೂಡ ಅಲ್ಲಿ ಇತ್ತಿಲ್ಲ. ಸುಜಾತಮ್ಮ ತಕ್ಷಣ ಹೊರಗಡೆ ಬಂದು ನೋಡಿದಾಗ ಆ ಸ್ತ್ರೀ ಸುಜಾತಮ್ಮನ ಹಸುವನ್ನ ಹೇಳ್ಕೊಂಡು ಹೋಗ್ತಾ ಇದ್ಲು. ಇಲ್ ನೋಡಮ್ಮ, ನಿತ್ಕೋ. ನನ್ನ ಹಸುನ ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ? ನನ್ನ ಹಸುನ ಬಿಟ್ಬಿಡು. ಹಾಗಂತ ಸುಜಾತಮ್ಮ ಕರೆದಾಗ ಹೋಗ್ತಾ ಇದ್ದ ಆ ಸ್ತ್ರೀ ಹಿಂದೆ ತಿರುಗಿ ನೋಡಿದ್ಲು. ಅಷ್ಟೇ, ಒಂದೇ ಕ್ಷಣದಲ್ಲಿ ಆ ಸ್ತ್ರೀ ಭಯಂಕರವಾದ ದೆವ್ವದ ರೂಪಕ್ಕೆ ಬದಲಾದ್ಲು. ಅಷ್ಟು ಭಯಂಕರವಾದ ಆ ದೆವ್ವವನ್ನು ನೋಡಿ ಸುಜಾತಮ್ಮ ತುಂಬಾನೇ ಹೆದರಿದ್ರು. ಹಾಗೆ ಒಂದೇ ಕ್ಷಣದಲ್ಲಿ ಆ ದೆವ್ವ ಹಾಗೂ ಅವರ ಹಸು ಇಬ್ರು ಅಲ್ಲಿಂದ ಮಾಯವಾದ್ರು. ಆವಾಗ ಸುಜಾತಮ್ಮ ಜೋರಾಗಿ ಕಿಚ್ಚಾಡಿದ್ರಿಂದ ಊರಿನವರು ಎಲ್ರೂ ಅವ್ರ ಹತ್ರ ಬಂದ್ರು. ಏನಾಯ್ತು? ಯಾಕೆ ಹಂಗೆ ಬಬ್ಬೆ ಆಗ್ತಿದ್ರಿ ಸುಜಾತಮ್ಮ? ಒಂದು ಹೆಂಗ್ಸು ತುಂಬಾ ದಾಹ ಆಗ್ತಿದೆ, ಸ್ವಲ್ಪ ನೀರ್ ಕೊಡಿ ಅಂತ ನಮ್ಮ ಮನೆ ಹತ್ರ ಬಂದಿದ್ರು. ನಾನು ಅಡಿಗೆ ಮನೆಯೊಳಗೆ ಹೋಗಿ ನೀರ್ ತಗೊಂಬರಷ್ಟ್ರಲ್ಲಿ ನನ್ನ ಹಸುವನ್ನು ಕರ್ಕೊಂಡು ಹೋಗ್ಬಿಟ್ಲು. ಅವಳು ಸಾಧಾರಣವಾದ ಹೆಂಗ್ಸಲ್ಲ, ಅದು ಒಂದು ದೆವ್ವ. ಹಾಗಂತ ಹೇಳಿ ಸುಜಾತಮ್ಮ ತುಂಬಾ ಜೋರಾಗಿ ಅಳ್ತಾ ಇದ್ರು. ನಿನ್ನೆ ವೀರಯ್ಯನವರ ಹಸು ಕೂಡ ಹೀಗೇನೆ ಕಾಣದೆ ಹೋಗಿದ್ದು ರೀ. ವೀರಯ್ಯನವರ ಹಸು ಮಾತ್ರವಲ್ಲ, ಊರಲ್ಲಿ ತುಂಬಾ ಜನರ ಹಸು ಕೂಡ ಹೀಗೇನೆ ಮಾಯವಾಗ್ತಿದೆ. ಆದ್ರೆ ಊರಿನ ಜನರು ಯಾವುದೋ ಒಂದು ಹುಲಿ ಹಾವನ್ನು ಏನೋ ನಾಶ ಮಾಡ್ತಿದೆ ಅಂತ ತಿಳ್ಕೊಂಡಿದ್ದು. ಇವಾಗ ಗೊತ್ತಾಯ್ತು ರೀ, ಈ ಕೆಲಸ ಮಾಡೋದು ಹುಲಿ ಅಲ್ಲ, ದೆವ್ವ ಅಂತ. ಹೇಗಾದ್ರೂ ಆ ಹಸುಗಳನ್ನ ದೆವ್ವದಿಂದ ನಾವೇ ಕಾಪಾಡ್ಕೊಳ್ಬೇಕು ರೀ. ಹಾಗೆ ಗೌರಿ ಹೇಳಿದ್ರಿಂದ ಕನಕಯ್ಯ ಈ ರೀತಿ ಹೇಳ್ದ. ನಮಗೆ ಆ ದೇವ್ರು ಬಿಟ್ರೆ ಬೇರೆ ದಿಕ್ಕೇ ಇಲ್ಲ. ನಾವು ಇವಾಗ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳೋಣ. ಹಾಗೆ ಗೌರಿ ಹಾಗೂ ಕನಕಯ್ಯ ಅವ್ರ ಜೊತೆನೆ ಊರಿನವರು ಎಲ್ರೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಸ್ವಾಮಿಗೆ ದೀಪ ಹಚ್ಚಿ ಇಟ್ಟು ಅವ್ರ ಹತ್ರ ಈ ರೀತಿ ಬೇಡ್ಕೊಂಡ್ರು. ಸ್ವಾಮಿ, ಈ ಊರಲ್ಲಿರುವ ಜನರೆಲ್ಲ ಹಸುವನ್ನೇ ನಂಬಿ ಜೀವನ ಮಾಡ್ತಿದ್ದಾರೆ. ಅವುಗಳನ್ನು ನಮ್ಮ ಸ್ವಂತ ಮಕ್ಕಳಾಗಿ ನೋಡ್ಕೊಳ್ತೀವಿ. ಇವಾಗ ಅದೆಲ್ಲ ಎಲ್ಲಿ ಮಾಯ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ದುಷ್ಟಶಕ್ತಿ ನಮ್ಮ ಊರಲ್ಲಿರುವ ಹಸುವನ್ನು ಮಾಯ ಮಾಡ್ತಿದೆ. ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ದಿಕ್ಕಿಲ್ಲ ಸ್ವಾಮಿ. ನೀವೇ ನಮ್ಮ ಹಸುವನ್ನು ಕಾಪಾಡಬೇಕಪ್ಪ. ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ದಿಕ್ಕೇ ಇಲ್ಲ ಸ್ವಾಮಿ. ಹಾಗಂತ ಊರಿನವರು ಎಲ್ರೂ ಕೂಡ ಬೇಡ್ಕೊಂಡ್ರು. ಆವಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಆ ದೆವ್ವದ ಗುಹೆ ಹತ್ರ ಪ್ರತ್ಯಕ್ಷವಾದ್ರು. ತಕ್ಷಣ ವೆಂಕಟೇಶ್ವರ ಸ್ವಾಮಿ ಗುಹೆಯೊಳಗಡೆ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಹಸುಗಳನ್ನ ಆ ದೆವ್ವ ಕಟ್ಟಿ ಹಾಕಿತ್ತು. ಅದು ಮಾತ್ರವಲ್ಲದೆ ಒಂದು ಅಗ್ನಿಕುಂಡದ ಮುಂದ್ಗಡೆ ಕೂತ್ಕೊಂಡು ಆ ದೆವ್ವ ಏನೇನೋ ಮಂತ್ರಗಳನ್ನ ಹೇಳ್ತಿತ್ತು. ಯಾರು ನೀನು? ಇಲ್ಲೇನ್ ಮಾಡ್ತಾ ಇದ್ದೀಯಾ? ಇಲ್ಲಿ ನಾನು ಗೋವುಗಳ ಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಗೋವುಗಳನ್ನು ಯಜ್ಞಕ್ಕೆ ಬಲಿ ಕೊಟ್ಟು ತುಂಬಾ ಶಕ್ತಿಯನ್ನು ಪಡಿತೀನಿ. ಹಸು ದೇವರಿಗೆ ಸಮಾನವಾದದ್ದು. ಅಂತ ಹಸುವನ್ನು ಪೂಜೆ ಮಾಡಬೇಕೇ ಹೊರತು ಈ ರೀತಿ ನಾಶ ಮಾಡಬಾರದು. ಇವಾಗಲೂ ಕಾಲ ಮಿಂಚಿಲ್ಲ. ಈ ಹಸುಗಳನ್ನು ಬಿಟ್ಟು ಈ ಊರನ್ನು ಬಿಟ್ಟು ಹೋಗು. ಇಲ್ಲ, ನಾನು ಈ ಯಾಗವನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಸಲ ನಾನು ತೀರ್ಮಾನ ಮಾಡಿದ್ರೆ ಮತ್ತೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗೆ ಆ ದೆವ್ವ ಹೇಳಿದನ್ನ ಕೇಳಿ ಸ್ವಾಮಿಗೆ ತುಂಬಾನು ಕೋಪ ಬಂತು. ತಕ್ಷಣ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ
ದೆವ್ವದ ತಲೆಯನ್ನ ಕತ್ತರಿಸಿದ್ರು. ಆಮೇಲೆ ಆ ದೆವ್ವವನ್ನು ಅಗ್ನಿಕುಂಡದಲ್ಲಿ ಹಾಕಿದ್ರು. ಹಾಗೆ ಆ ದೆವ್ವ ಅಲ್ಲಿ ಸುಟ್ಟು ಬೂದಿಯಾಯ್ತು. ಆಮೇಲೆ ಆ ಹಸುಗಳನ್ನ ಕರ್ಕೊಂಡು ಸ್ವಾಮಿ ಊರಿನೊಳಗಡೆ ಹೋದ್ರು. ನಮ್ಮ ಹಸುವನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸ್ವಾಮಿ. ನೀವು ಈ ಹಸುಗಳ ಮಧ್ಯ ಸಾಕ್ಷಾತ್ ಶ್ರೀಕೃಷ್ಣನ ಹಾಗೆ ಕಾಣ್ತಾ ಇದ್ದೀರಾ. ಹಾಗೆ ಹಸುಗಳನ್ನು ಕಾಪಾಡಿ ವೆಂಕಟೇಶ್ವರ ಸ್ವಾಮಿ ಅವರೆಲ್ಲರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಒಂದು ಅಂದವಾದ ಊರಿನಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಓದ್ಕೊಳ್ತಾ ಇದ್ರು. ಆ ಶಾಲೆಯಲ್ಲಿ ಒಂದು ಹಾಸ್ಟೆಲ್ ಕೂಡ ಇತ್ತು. ಆದ್ರಿಂದ ವಿದ್ಯಾರ್ಥಿಗಳು ಎಲ್ರು ಕೂಡ ಆ ಹಾಸ್ಟೆಲಲ್ಲಿದ್ದೇ ಓದ್ಕೊಳ್ತಾ ಇದ್ರು. ಹಗಲಿನ ಸಮಯ ಸ್ಕೂಲಲ್ಲಿ ಓದ್ಕೊಂಡು ರಾತ್ರಿಯ ಸಮಯ ಹಾಸ್ಟೆಲಲ್ಲಿ ವಿಶ್ರಾಂತಿ ತಗೊಳ್ತಿದ್ರು. ಆ ಶಾಲೆಗೆ ಕಮಲ ಅನ್ನುವ ಒಬ್ರು ಟೀಚರ್ ಇದ್ರು. ಆ ಟೀಚರೇ ಹಾಸ್ಟೆಲ್ಗೆ ವಾರ್ಡನ್ ಆಗಿನೂ ಇದ್ರು. ಮಕ್ಕಳೇ, ಇನ್ನು ಸ್ವಲ್ಪ ದಿನದಲ್ಲಿ ಪರೀಕ್ಷೆ ಬರುತ್ತೆ. ನೀವೆಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ನ ಬರಿಬೇಕು. ಆವಾಗ್ಲೇ ನೀವು ಮುಂದಿನ ತರಗತಿಗೆ ಹೋಗಕ್ಕಾಗದು. ಇಲ್ಲದಿದ್ರೆ ಇದೇ ತರಗತಿಯಲ್ಲಿ ಇರ್ಬೇಕಾಗುತ್ತೆ. ಆಯ್ತು ಟೀಚರ್, ಚೆನ್ನಾಗಿ ಓದ್ತೀವಿ, ಪರೀಕ್ಷೆ ಕೂಡ ಚೆನ್ನಾಗಿ ಬರಿತೀವಿ. ನಿನಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ನಾನು ನಮ್ಮ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನ ನಾನು ಶಾಲೆಗೆ ಬರೋದಿಲ್ಲ. ಅಯ್ಯೋ, ಅದು ಏಕೆ ಸಾಧ್ಯ ಆಗುತ್ತೆ ಕಮಲ ಟೀಚರ್? ಈ ಕ್ಲಾಸಿಗೆ ನೀವೊಬ್ರೇ ಟೀಚರ್, ಹಾಗೇನೆ ನಮ್ಗೆ ಹಾಸ್ಟೆಲ್ ವಾರ್ಡನ್ ಕೂಡ. ನೀವೇ ಹೋದ್ರೆ ನಾವ್ ಹೇಗೆ ಇರೋದು? ನೀವೇನು ಚಿಂತೆ ಮಾಡ್ಬೇಡಿ. ನಾನು ನನ್ನ ಸ್ನೇಹಿತೆಯಾದ ಕಾವ್ಯಳನ್ನು ಇಲ್ಲಿಗೆ ಬರಕ್ ಹೇಳ್ತೀನಿ. ಅವಳು ಕೂಡ ನನ್ ಜೊತೆ ಓದಿದವಳು. ಅವಳು ಕೂಡ ಒಬ್ಳು ಟೀಚರೇ. ಸ್ವಲ್ಪ ದಿನ ಈ ಹಾಸ್ಟೆಲ್ ಮತ್ತು ಕ್ಲಾಸ್ನ ನೋಡ್ಕೊಳಕ್ ಕೇಳಿದೀನಿ. ಅವಳು ಕೂಡ ಅದಕ್ಕೆ ಒಪ್ಕೊಂಡಿದ್ದಾಳೆ. ಹಾಗಾದ್ರೆ ಹೊಸ ಟೀಚರ್ ಬರ್ತಾರಾ? ಹೌದು, ನೀವು ಅವಳ ಜೊತೆ ಒಳ್ಳೆ ಹೆಸರು ತಗೋಬೇಕು. ಇಲ್ಲದಿದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಂತ ಹೇಳಿದ್ರು ಕಮಲಾ ಟೀಚರ್. ಮರುದಿನ ಕಮಲಾ ಟೀಚರ್ ಊರಿಗೆ ಹೋಗಕ್ಕೆ ತಯಾರಾಗ್ತಾ ಇದ್ರು. ಆದ್ರಿಂದ ಮಕ್ಳೆಲ್ರೂ ಕೂಡ ತುಂಬಾನೇ ಬೇಜಾರಲ್ಲಿದ್ರು. ಮಕ್ಕಳೇ, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ತಿದ್ದೀರಾ? ಏನಾಯ್ತು? ಮೇಡಮ್, ನಾವ್ ಯಾವಾಗ್ಲೂ ಕೂಡ ನಿಮ್ನ ಬಿಟ್ಟು ಇರ್ಲೇ ಇಲ್ಲ. ನಾವೆಲ್ಲರೂ ಅನಾಥರು. ನಮಗೋಸ್ಕರ ನೀವು ಶಾಲೆಯಲ್ಲಿ ಹಾಗೆ ಹಾಸ್ಟೆಲಲ್ಲಿ ನಮ್ಮನ್ನು ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ತಿದ್ರಿ. ಅದಕ್ಕೇನೆ ನೀವು ಊರಿಗೆ ಹೋಗುವಾಗ ನಮ್ಗೆ ತುಂಬಾ ಬೇಜಾರಾಗ್ತಿದೆ. ನಿಮ್ನ ಬಿಟ್ಟೋಗಕ್ಕೆ ನನ್ಗೂ ಕೂಡ ತುಂಬಾನೇ ದುಃಖ ಆಗ್ತಿದೆ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಿಮ್ನ ಬಿಟ್ಟು ನನಗೂ ಕೂಡ ಇರ್ಲಿಕ್ಕಾಗಲ್ಲ. ನಿಮಗೆ ಯಾವಾಗ ಏನೇ ಭಯ ಬಂದ್ರೂ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡಿ. ನಿಮಗೆ ಹೇಳಿದೀನಿ ತಾನೇ ಹಾಸ್ಟೆಲಲ್ಲಿ ಸ್ವಾಮಿಗೆ ಹೇಗೆ ಪೂಜೆ ಮಾಡ್ಬೇಕು ಅಂತ. ಪ್ರತಿದಿನ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ. ಅವರು ಯಾವಾಗ್ಲೂ ನಿಮ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಂತ ಟೀಚರ್ ಮಕ್ಳು ಎಲ್ರತ್ರ ಹೇಳಿದ್ರು. ಆಮೇಲೆ ಟೀಚರ್ ಅವರ ಫ್ರೆಂಡ್ ಕಾವ್ಯ ಬರ್ತಾಳೆ ಅಂತ ಕಾಯ್ತಾನೆ ಇದ್ರು. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಕಾವ್ಯ ಅಂತೂ ಬರ್ಲೇ ಇಲ್ಲ. ಏನು, ಕಾವ್ಯ ಇನ್ನು ಬಂದಿಲ್ಲ? ಒಂದ್ ಕಡೆ ನನಗೆ ಬಸ್ಸಿಗೆ ಕೂಡ ಟೈಮ್ ಆಗ್ತಿದೆ. ಈ ಬಸ್ ಮಾತ್ರ ಮಿಸ್ ಆದ್ರೆ ನಾನು ನಾಳೆ ತನಕ ಕಾಯ್ಬೇಕಾಗುತ್ತೆ. ಮೇಡಮ್ ಅವರೇ, ನೀವು ಹೊರಡಿ, ಅವರು ಖಂಡಿತ ಬರ್ತಾರೆ. ಅದುವರೆಗೂ ಅವರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನೀವು ಭದ್ರವಾಗಿ ಹೋಗಿ ಬನ್ನಿ. ಹಾಗೆ ಮಕ್ಕಳು ಹೇಳಿದ್ರಿಂದ ಕಮಲಾ ಟೀಚರ್ ಕೂಡ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋದ್ರು. ಮಕ್ಕಳು ಎಲ್ರೂ ಕೂಡ ಕಾವ್ಯಳಿಗೋಸ್ಕರ ಕಾಯ್ತಾ ಇದ್ರು. ಆ ಸ್ಕೂಲಿಗೂ ಹಾಸ್ಟೆಲ್ಗೂ ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಮೇಲೆ ಒಂದು ದೆವ್ವ ವಾಸ ಮಾಡ್ತಿತ್ತು. ಆ ದೆವ್ವ ಯಾವಾಗ್ಲೂ ಮಕ್ಕಳನ್ನ ಗಮನಿಸ್ತಾನೇ ಇತ್ತು. ಎಷ್ಟೋ ಸಲ ಈ ಮಕ್ಕಳನ್ನ ತಿನ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆದ್ರೆ ನನಗೆ ಅವಕಾಶ ಸಿಕ್ಕಿಲ್ಲ. ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಇವರನ್ನು ರಕ್ಷಣೆ ಮಾಡುವ ಟೀಚರ್ ಕೂಡ ಎಲ್ಲಿಗೋ ಹೋಗಿದ್ದಾಳೆ. ಇದೇ ನನಗೆ ಸರಿಯಾದ ಸಮಯ. ನಾನು ಮಾರುವೇಷದಲ್ಲಿ ಹೋಗಿ ಅವರ ಜೊತೆ ಚೆನ್ನಾಗಿ ಮಾತಾಡಿ ಒಬ್ಬೊಬ್ಬರನ್ನ ತಿಂದು ಖಾಲಿ ಮಾಡ್ತೀನಿ. ಹಾಗಂತ ಆ ದೆವ್ವ ವೇಷ ಬದಲಾಯಿಸ್ಕೊಂಡು ಅಂದ್ರೆ ಒಂದು ಅಂದವಾದ ಹುಡುಗಿಯ ತರ ಆ ಸ್ಕೂಲಿಗೆ ಹೋಯ್ತು. ನಮಸ್ತೆ ಟೀಚರ್, ನೀವೇನಾ ಕಾವ್ಯ ಮೇಡಮ್? ನಮ್ಮ ಕಮಲಾ ಟೀಚರ್ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಹೌದು ಕಾವ್ಯ ಟೀಚರ್, ನಿಮಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ಆವಾಗ ದೆವ್ವ ಅದರ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಳ್ತು. ನಾನೇ ನಿಮ್ ಜೊತೆ ಏನಾದ್ರೂ ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡಿದ್ರೆ ನೀವೇ ನನಗೆ ಒಂದು ಒಳ್ಳೆ ದಾರಿನ ತೋರಿಸಿಕೊಟ್ಟಿದ್ದೀರಾ. ನೀವು ಅಂದುಕೊಂಡ ಹಾಗೆ ನಾನು ನಿಮ್ಗೆ ಟೀಚರ್ ಆಗಿ ನಾಟಕ ಮಾಡ್ತೀನಿ. ಒಬ್ಬೊಬ್ಬರನ್ನು ಕೊಂದು ತಿಂದು ಆರಾಮವಾಗಿರ್ತೀನಿ. ಹಾಗಂತ ಅಂದ್ಕೊಂಡು ಮಕ್ಳತ್ರ ಮಾತ್ರ ಹೌದೌದು, ನಾನೇ ನಿಮ್ಮ ಹೊಸ ಟೀಚರ್. ಇಂದಿನಿಂದ ನಾನ್ ನಿಮ್ಮನ್ನು ತುಂಬಾ ಭದ್ರವಾಗಿ ನೋಡ್ಕೋತೀನಿ. ನಿಮಗೆ ಹೊಸ ಹೊಸ ಪಾಠವನ್ನು ಮಾಡ್ತೀನಿ. ಹಾಗೇನೆ ನಿಮ್ಗೆ ಹಾಸ್ಟೆಲಲ್ಲಿ ವಿಧ ವಿಧವಾದ ಅಡಿಗೆನ ಮಾಡ್ತೀನಿ.
ಹಾಗಂತ ಆ ದೆವ್ವ ಮಕ್ಳ ಹತ್ರ ಹೇಳಿತು. ಮಕ್ಕಳು ಕೂಡ ಆ ದೆವ್ವ ಹೇಳಿದನ್ನ ನಂಬೇ ಬಿಟ್ರು. ಆ ದಿನ ರಾತ್ರಿಯ ಸಮಯ ದೆವ್ವ ಅದರ ರೂಮಲ್ಲಿ ಮಲಗಿ ನಿದ್ದೆ ಮಾಡ್ತಿತ್ತು. ಮಕ್ಳೆಲ್ರು ಅವ್ರವ್ರ ರೂಮಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ರು. ರಾತ್ರಿ ಆಯ್ತು, ನನಗೆ ತುಂಬಾ ಹಸಿವಾಗ್ತಿದೆ. ಇವಾಗ್ಲೇ ಹೊರಗಡೆ ಹೋಗಿ ನೋಡ್ತೀನಿ, ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಕೊಂದು ತಿಂದು ಬಿಡ್ತೀನಿ. ಹಾಗಂತ ಅಂದ್ಕೊಂಡು ಆ ದೆವ್ವ ರೂಮಿಂದ ಹೊರಗಡೆ ಬಂತು. ಆವಾಗ ಗಣೇಶ್ ಅನ್ನುವ ಹುಡುಗ ನೀರ್ ಕುಡಿಯೋದಕ್ಕೋಸ್ಕರ ಹೊರಗಡೆ ಬಂದಿದ್ದ. ಯಾರು ಈ ಹುಡುಗ ನೀರಿಗೋಸ್ಕರ ಹೊರಗಡೆ ಬಂದಿದ್ದಾನೆ? ಇದೇ ಸರಿಯಾದ ಸಮಯ. ಹಾಗಂತ ಆ ದೆವ್ವ ಗಣೇಶ್ ಹಿಂದ್ಗಡೆನೆ ಹೋಯ್ತು. ಆವಾಗ ಗಣೇಶ್ ಆ ದೆವ್ವವನ್ನು ನೋಡಿ ತುಂಬಾನೇ ಹೆದರ್ದ. ಅಯ್ಯೋ, ಯಾರು ನೀವು? ನಿಮ್ಗೇನ್ ಬೇಕು? ನನ್ನನ್ನು ನೋಡಿ ಯಾರು ಅಂತ ಕೇಳ್ತಿದ್ದೀಯಾ? ನಾನೇ ದೆವ್ವ. ಇವಾಗ ನಿನ್ನ ರಕ್ತವನ್ನು ಕುಡಿದು ನಿನ್ನ ಮಾಂಸವನ್ನು ನಾನು ತಿಂತೀನಿ. ಹಾಗೆ ಆ ದೆವ್ವ ಒಂದು ಕ್ಷಣದಲ್ಲಿ ಗಣೇಶ್ನ ಕೊಂದ್ಬಿಡ್ತು. ಎಷ್ಟೋ ದಿನಗಳ ನಂತರ ನನ್ನ ಹಸಿವು ತೀರಿತು. ಇವತ್ತಿಗೆ ಇದು ಸಾಕು. ನಾಳೆ ರಾತ್ರಿ ಇನ್ನೊಬ್ಬರನ್ನು ಕೊಂದು ತಿಂತೀನಿ. ಅದುವರೆಗೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಹಾಗಂತ ದೆವ್ವ ಪುನಃ ಹೋಗಿ ಮಲಗಿ ನಿದ್ದೆ ಮಾಡ್ತು. ಆದ್ರೆ ಅಲ್ಲಿ ನಡೆದಿದ್ದನೆಲ್ಲ ಅಲ್ಲಿದ್ದ ಇನ್ನೂ 3 ಜನ ಮಕ್ಕಳು ನೋಡಿದ್ರು. ನಾನು ನನ್ನ ಕಣ್ಣಾರೆ ಕಂಡಿದ್ನ ನನ್ನಿಂದ ನಂಬಕ್ಕಾಗ್ತಿಲ್ಲ. ನಮ್ ಜೊತೆ ಇರೋದು ಕಾವ್ಯ ಟೀಚರ್ ಅಂತ ತಿಳ್ಕೊಂಡೆ. ಅದಲ್ಲ, ಅದು ಒಂದು ದೆವ್ವ. ನಾವು ಗಣೇಶನನ್ನು ಕಾಪಾಡ್ಲಿಲ್ಲ. ತುಂಬಾ ದುಃಖ ಆಗ್ತಿದೆ. ನಾವು ಗಣೇಶನನ್ನು ಕಾಪಾಡ್ಲಿಕ್ಕೆ ಹೋಗಿದ್ರೆ ನಮ್ಮ ಜೀವ ಕೂಡ ಹೋಗ್ತಾ ಇತ್ತು. ಹಾಗೇನೆ ಟೀಚರ್ ರೂಪದಲ್ಲಿರುವುದು ದೆವ್ವ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಾವು ಹೇಗಾದ್ರೂ ಈ ವಿಷಯವನ್ನು ನಮ್ಮ ಗೆಳೆಯರಿಗೆ ಹೇಳ್ಬೇಕು. ಅದುವರೆಗೂ ನಾವೆಲ್ಲರೂ ಭದ್ರವಾಗಿ ಇರ್ಬೇಕು. ಕಮಲಾ ಟೀಚರ್ ಆದಷ್ಟು ಬೇಗ ಬರ್ಬೇಕು. ಹಾಗೆ ಆ ಮಕ್ಳೆಲ್ರು ಅವರ ರೂಮಲ್ಲಿದ್ದ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹೋಗಿ ಕೂತ್ಕೊಂಡ್ರು. ಇದು ಹೀಗಿರುವಾಗ ಈ ಕಡೆ ಊರಿಗೆ ಹೋದ ಕಮಲಾ ಟೀಚರ್ ಆ ಊರಲ್ಲಿದ್ದ ಅವರ ಗೆಳತಿಯಾದ ಕಾವ್ಯನ ನೋಡಿದ್ರು. ಅರೆ ಕಾವ್ಯ, ಏನ್ ನೀನು ಇಲ್ಲೇ ಇದ್ದೀಯಾ? ನೀನು ಭೈರವಪುರದಲ್ಲಿರುವ ಶಾಲೆಗೆ ಯಾಕೆ ಹೋಗಿಲ್ಲ? ಇಲ್ಲ ಕಮಲಾ, ಇದ್ದಕ್ಕಿದ್ದಂತೆ ನಮ್ ತಾಯಿಗೆ ತುಂಬಾನೇ ಹುಷಾರಿಲ್ಲ. ನಾನು ನನ್ನ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವಾಗಷ್ಟೇ ಬಂದೆ. ನಾನು ಇವಾಗ ಹೊರಡ್ತೀನಿ. ಅಯ್ಯೋ, ನೀನ್ ಇಲ್ಲೇ ಇದ್ದೀಯಾ? ನೀನು ಮಕ್ಕಳ ಜೊತೆ ಭೈರವಪುರದಲ್ಲಿ ಇದ್ದೀಯಾ ಅಂತ ನಾನು ಯೋಚನೆ ಮಾಡ್ದೆ. ಮಕ್ಕಳೆಲ್ಲ ಒಬ್ರೇ ಇದ್ದಾರೆ. ಅವರಿಗೆ ಕತ್ತಲಂದ್ರೆ ತುಂಬಾ ಭಯ. ರಾತ್ರಿ ಇಡೀ ಹೇಗೆ ಇರ್ತಾರೋ ಏನೋ. ನಾನು ತಕ್ಷಣ ಅವ್ರ ಹತ್ರ ಹೋಗ್ಬೇಕು. ಹಾಗೆ ಅಂದ್ಕೊಂಡು ಕಮಲಾ ಟೀಚರ್ ವಾಪಸ್ ಅವರ ಊರಿಗೆ ಹೊರಟ್ರು. ಇದು ಹೀಗಿರುವಾಗ ಮಕ್ಳೆಲ್ರು ಕೂಡ ರೂಮಿಂದ ಹೊರಗಡೆ ಹೋಗದೆ ರೂಮ್ ಒಳಗಡೆನೆ ಇದ್ರು. ಸ್ನೇಹಿತರೆ, ನಾನು ಹೇಳ್ದೆ ಅಲ್ವಾ, ನಮ್ ಜೊತೆ ಇರೋದು ಟೀಚರ್ ಅಲ್ಲ, ಅದು ದೆವ್ವ. ಯಾವ ಪರಿಸ್ಥಿತಿಯಲ್ಲೂ ಈ ರೂಮಿನಿಂದ ನಾವು ಹೊರಗಡೆ ಹೋಗ್ಬಾರ್ದು. ನಾವೆಲ್ಲರೂ ಇಲ್ಲೇ ಇದ್ದು ವೆಂಕಟೇಶ್ವರ ಸ್ವಾಮಿಗೆ ಪೂಜೆನ ಮಾಡೋಣ. ಹಾಗೆ ಮಕ್ಳೆಲ್ರು ಕೂಡ ಅವರ ರೂಮ್ ಒಳಗಡೆ ಇದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು. ಏನಿದು, ಶಾಲೆಗೆ ಸಮಯ ಆದ್ರೂ ಮಕ್ಕಳು ಯಾರು ರೂಮಿಂದ ಹೊರಗೆ ಬಂದಿಲ್ಲ? ಹೋಗಿ ನೋಡ್ತೀನಿ. ಹಾಗೆ ಅಂದ್ಕೊಂಡು ಆ ದೆವ್ವ ಮಕ್ಳು ಇರುವ ರೂಮಿಗೆ ಹೋಯ್ತು. ಹೊರಗಡೆ ನಿಂತ್ಕೊಂಡು ಮಕ್ಳನ್ನ ಹೊರಗಡೆ ಬನ್ನಿ ಅಂತ ಕರಿತಾ ಇತ್ತು. ಸ್ನೇಹಿತರೆ, ಹೋಗ್ಬೇಡಿ, ಅವರು ನಮ್ಮ ಟೀಚರ್ ಅಲ್ಲ, ಅದು ದೆವ್ವ. ನಾನು ದೆವ್ವ ಎನ್ನುವ ವಿಚಾರ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಇವಾಗ ನನ್ನ ಕೆಲಸ ಸುಲಭವಾಗಿದೆ. ನಾನು ಅನವಶ್ಯಕವಾಗಿ ನಾಟಕವಾಡಬೇಕಾಗಿಲ್ಲ. ನೀವು ನನ್ನ ಕೈಯಿಗೆ ಸಿಕ್ಕಿದ್ದೀರಾ. ಇನ್ನು ನಿಮ್ಮ ಕತೆ ಮುಗಿಯಿತು. ನಿಮ್ಮೆಲ್ಲರನ್ನು ಒಬ್ಬೊಬ್ಬರಾಗಿ ಕೊಂದು ತಿಂತೀನಿ. ಮರ್ಯಾದೆಯಿಂದ ಬಾಗಿಲನ್ನು ತೆಗೆದ್ರೆ ಸರಿ, ಇಲ್ಲದಿದ್ರೆ ನನ್ನ ಶಕ್ತಿಯಿಂದ ಈ ಬಾಗಿಲನ್ನು ಒಡೆದು ಒಳಗೆ ಬರ್ತೀನಿ. ಹಾಗೆ ದೆವ್ವ ಹೇಳಿದನ ಕೇಳಿ ಪಾಪ ಮಕ್ಳೆಡ್ರು ತುಂಬಾನೇ ಹೆದರಿದ್ರು. ಸ್ನೇಹಿತರೆ, ಎಲ್ಲರೂ ನನ್ನ ಜೊತೆ ಸೇರಿ ಹೇಳಿ: ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ. ಆಪತ್ ಬಾಂಧವನೇ, ಅನಾಥ ರಕ್ಷಕನೇ, ನಮ್ಮನ್ನು ಕಾಪಾಡು ಸ್ವಾಮಿ. ಹಾಗೆ ಮಕ್ಕಳು ಎಲ್ರು ಕೂಡ ವೆಂಕಟೇಶ್ವರ ಸ್ವಾಮಿಯ ಹೆಸರನ್ನ ಹೇಳ್ತಾನೆ ಇದ್ರು. ಈ ಕಡೆ ಕಮಲಾ ಟೀಚರ್ ತುಂಬಾ ಸ್ಪೀಡ್ ಆಗಿ ನಡ್ಕೊಂಡ್ ಬರ್ತಾ ಇದ್ರು. ಹಾಗೆ ಬರುವಾಗ ಅವರು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಹೆಸರನ್ನ ಹೇಳ್ತಾನೆ ಇದ್ರು. ಹೀಗಿರುವಾಗ ಈ ಕಡೆ ಆ ದೆವ್ವ ಅದರ ಶಕ್ತಿಯಿಂದ ಬಾಗಿಲನ್ನ ಒಡೆದು ಹಾಕೊಂಡು ತುಂಬಾನೇ ಸ್ಪೀಡ್ ಆಗಿ ಆ ರೂಮ್ ಒಳಗಡೆ ಹೋಯ್ತು. ಆವಾಗ ಮಕ್ಳೆಲ್ರು ಜೋರಾಗಿ ವೆಂಕಟೇಶ್ವರ ವೆಂಕಟೇಶ್ವರ ಅಂತ ಕರಿತಾ ಇದ್ರು. ಆ ಕ್ಷಣ ಅವರ ಮುಂದ್ಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು. ನಾನಿರುವಾಗ ನನ್ನ ಭಕ್ತರಿಗೆ ಯಾವ ಕಷ್ಟನೂ ಬರಲು ಬಿಡುವುದಿಲ್ಲ. ನಿನ್ನ ಇವಾಗ್ಲೇ ಸಂಹಾರ ಮಾಡ್ತೀನಿ. ಹಾಗೆ ಹೇಳಿ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ
ಆ ದೆವ್ವದ ತಲೆಯನ್ನು ಒಂದು ಕ್ಷಣದಲ್ಲಿ ಕಡ್ದು ಹಾಕಿದ್ರು. ಹಾಗೆ ಆ ದೆವ್ವವನ್ನು ಭಸ್ಮ ಮಾಡಿದ್ರು. ಅಷ್ಟರಲ್ಲಿ ಕಮಲಾ ಟೀಚರ್ ಕೂಡ ಅಲ್ಲಿಗೆ ಬಂದ್ರು. ಸ್ವಾಮಿ, ನಮ್ಮನ್ನು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು. ಈ ಸಹಾಯವನ್ನು ನಾವು ಯಾವತ್ತೂ ಮರೆಯೋಲ್ಲ. ಸರಿಯಾದ ಸಮಯಕ್ಕೆ ಬಂದು ಮಕ್ಕಳನ್ನು ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ. ಹಾಗೆ ಎಲ್ರೂ ಕೂಡ ಸ್ವಾಮಿ ಮಾಡಿದ ಸಹಾಯಕ್ಕೆ ಅವರಿಗೆ ಅವರ ಧನ್ಯವಾದವನ್ನು ತಿಳಿಸಿದ್ರು. ಆವಾಗ ವೆಂಕಟೇಶ್ವರ ಸ್ವಾಮಿ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.